ಯಾಕಂದರೆ ಯಾವುದೋ ಮನೆ ಹೆಣ್ಮಗಳಾಗಲಿ ಯಾವ ಮನೆ ಹೆಣ್ಮಗಳಾಗಲಿ ಅವಳಿಗೊಂದು ಮಾನ ಮರ್ಯಾದೆ ಇರುತ್ತೆ, ಅವಳಿಗೊಂದು ಕುಟುಂಬ ಇರುತ್ತೆ, ಅವಳಿಗೊಂದು ಮನಸ್ಸಿರುತ್ತೆ. ಒಂದು ಸೆಕೆಂಡ್, ಯಾರೋ ಒಬ್ಬ ಅಪರಿಚಿತ ಈ ಮುಂಚೆನೂ ನೀವು ನೋಡಿದ್ದೀರ, ಒಂದು ಗಾಳಿ ಮಾತು ಅಂತ ಒಂದು ಸಿನಿಮಾ ಬಂದಿದೆ, ಲಕ್ಷ್ಮಿ ಅವರು ಅದರಲ್ಲಿ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ. ಒಂದು ಲೆಟರ್ ಬರೋದ್ರಿಂದ ಅವಳು ಅದರಲ್ಲಿ ಜೀವನ ತೆಕ್ಕೊಂಡಿರ್ತಾಳೆ. ಆ ಥರದ ಘಟನೆಗಳು ಎಷ್ಟೋ ಆಗ್ತಿದೆ, ಸಾವಿರಾರೇ ನಡೀತಾ ಇರಬಹುದು. ಆಯಿತಾ, ಯಾವುದೋ ಒಂದು ಹುಡುಗಿಗೆ, ಅಪ್ರಾಪ್ತ ವಯಸ್ಸಿನ ಹುಡುಗಿಗಿನೂ ಒಂದು 19 ವರ್ಷನೋ, ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾಳೆ, 18 ವರ್ಷ 20 ವರ್ಷದವ್ರಿಗೆಲ್ಲ ಬಂದುಬಿಟ್ರೆ there are chances they must have committed suicide also. We don't know about it. ಎಲ್ಲೋ ಒಂದು ರೀತಿ ಖಂಡಿಸುವಂಥ ರೀತಿ ಬದಲಾಗಬೇಕಿತ್ತ ಅನ್ನುವಂತಹ ಪ್ರಶ್ನೆ ಇರುವಂಥದ್ರ ಜೊತೆಗೆ ನೀವು ದರ್ಶನ್ ಅವರ ವಿಚಾರ ಮತ್ತು ಅವರ ನಿಮ್ಮ ನಿಲುವು ಹೇಗಾಗಬಹುದಿತ್ತು, ಏನು ಮಾಡಬಹುದಿತ್ತು ಅದನ್ನು ನಾನು ಹೇಳೋಕ್ಕಾಗಲ್ಲ. ಮನುಷ್ಯನ ಇವತ್ತಿನ ಎಂಥದೇ ಕೃತ್ಯಗಳಾದ್ರೂ, ಘೋರವಾದಂಥ ಕೃತ್ಯಗಳು ನಡೆದಾಗ ಇವತ್ತುವರೆಗೂ ಸೈಕ್ಯಾಟ್ರಿಸ್ಟ್ ಅದಾದಮೇಲೆ ಅನಲೈಸ್ ಮಾಡ್ತಾರಷ್ಟೇ ವಿನಃ ಅದಾಗದೇ ಇರೋ ರೀತಿಯಲ್ಲಿ ಯಾವ ಥರ ಇರಬೇಕಿತ್ತು, ಯಾಕಾಗಿದೆ ಅಂತ ಇವತ್ತಿಗೂ ಸಹ ನಾವೆಲ್ಲೂ ಹೇಳಕ್ಕೆ ಅಥವಾ ಅದರ ನಿದರ್ಶನಗಳು ಹೆಚ್ಚಾಗಿ ಸಿಕ್ಕಿಲ್ಲ. ಬಿಕಾಸ್ ಇಟ್ಸ್ ಹ್ಯೂಮನ್ ಇಮೋಷನ್ಸ್. ನಾನು ಬರೀ ಬುದ್ಧಿ ಅಷ್ಟೇ ಉಪಯೋಗಿಸ್ತಾ ಇರಲ್ಲ, ನನ್ನ ಮನಸ್ಸನ್ನು ಉಪಯೋಗಿಸ್ತಾ ಇರ್ತೀನಿ. ಸೊ ಇಟ್ ಈಸ್ ಆಲ್ ಅಬೌಟ್ ಎಮೋಷನ್ಸ್. ನಾವು ಎಸ್ಪೆಷಲಿ ಇಂಡಿಯನ್ಸ್, ವಿ ಆರ್ ಎಮೋಷನ್ ಡ್ರಿವನ್. ಆ ಎಮೋಷನಲ್ಲಿ ಯಾರು ಯಾಕಾಗಿ ಏನನ್ನು ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ನಾವು ಹೇಳೋಕ್ಕಾಗಲ್ಲ, ಅಥವಾ ನಾನು ಅದನ್ನು ಜಸ್ಟಿಫೈ ಮಾಡೋಕ್ಕೂ ಆಗಲ್ಲ. ಮೇಡಮ್, ಈಗ ನೀವು ಕಂಡಂತೆ ದರ್ಶನ್ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಕಂಡಿರ್ತೀರ, ಸಹಜವಾಗಿ ಆರಂಭ ದಿನಗಳನ್ನು ಹೇಳಿದ್ರಿ. ಬಟ್ ಕೆಲವು ಅಲ್ಲ ಮೇನ್ಸ್ ಅಂದರೆ ಅವರ ಶೂಟಿಂಗ್ ಸೆಟ್ಟಲ್ಲಿ ಕಂಡಿರ್ತೀರ, ಮನೇಲಿ ಕಂಡಿರ್ತೀರ, ಅವರ ಒಡನಾಟ ಅಲ್ಲ ಮೇಡಮ್, ಆಯಿತು ಅವ್ರ ಜೊತೆಗೆ ಇದ್ದಂಥ ದಿನಗಳ ಬಗ್ಗೆನೇ ಹೇಳಿ ಹೋಗಲಿ. ಆಯ್ತು, ಈಗ ಶೂಟಿಂಗ್ ಸೆಟ್ಟಲ್ಲಿ ಈಗ ಸುಮಾರು ಜನ ಹೇಳ್ತಾರೆ ಬೇರೆ. ಎಸ್ ಮೇಡಮ್, ನಾನು ಇಲ್ಲ ಖಂಡಿತ ಹೇಳ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಅನ್ನೋದಕ್ಕೆ ವಿವರಣೆ ಕೊಡ್ತೀನಿ. ಏನು ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ಶೂಟಿಂಗ್ ಸೆಟ್ಟಲ್ಲಿ ಗಲಾಟೆಗಳು ಮಾಡ್ಕೋತಾ ಇದ್ರು ಅನ್ನೋದು. ಆ ರೀತಿ ವಿಚಾರಕ್ಕೆ ನಾನು ಬೇರೆ ಬೇರೆ ರೀತಿ ನೀವು ಕಂಡಂಗೆ ಅವ್ರು ಹೆಂಗೆ ಅಂತ. I've done so many movies together from the day one. ನಾನು ಹೇಳ್ತಿರೋದು ಎಲ್ಲರ ಮನೆ ದೋಸೆನು. I've acted in ಭಗವಾನ್ ಫಾರ್ ಲಾಂಗ್ ಡೇಸ್, ಚಿಂಗಾರಿ ನಾನು ಮಾಡಿದ್ದೀನಿ. ಅದಲ್ಲದೇನು ಫ್ರೆಂಡ್ಲಿಯಾಗಿ ನಾವೆಲ್ಲರೂ ಸೇರೋದು, ಬರೀ ಇವರೊಬ್ಬರೇ ಅಲ್ಲ. ಆದಿತ್ಯ ಇಸ್ ಆಲ್ಸೋ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಈ ಕಡೆ ರಾಘವ್ ಇಸ್ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ನೋಡಿ, ನಂದೊಂದು ಹ್ಯಾಬಿಟ್ ಇದೆ, ಎಲ್ಲರೂ ಪಾರ್ಟಿ ಏನೋ ಮಾಡ್ತಾ ಇದ್ರೆ ಸ್ವಲ್ಪ ನನಗೆ ಆಲ್ಕೋಹಾಲ್ ನನ್ನ ಜೀರ್ಣ ಆಗಲ್ಲ. ನನಗೆ ತುಂಬ ಅತ್ಯಂತ ಪ್ರಿಯವಾದ ಪಾನೀಯ ಅಂತ ಹೇಳಿದ್ರೆ ಹಾಲು. ಸೊ ಐ ಡ್ರಿಂಕ್ ಮೋರ್ ಆಫ್ ಅ ಮಿಲ್ಕ್. ಹಾಗಾಗಿ ನಾನು ಅಷ್ಟೊಂದು ಐ ಮಿಕ್ಸ್ ಅಪ್ ವಿತ್ ಎವ್ರಿ ಒನ್, ಬಟ್ ತುಂಬ ಅಂತ ಇಲ್ಲ, ನಾನು ಅಷ್ಟೊಂದಿಲ್ಲ. ಬಟ್ ಇನ್ನೊಂದು ಏನಂದರೆ, ಅದು ಗಂಡಸರದೇ ಗುಂಪಿರುವಾಗ ಇಟ್ ಇಸ್ ನೆವರ್ ತುಂಬ ಅಷ್ಟೊಂದು ಇರೋಕ್ಕಾಗಲ್ಲ ಜೊತೆಯಲ್ಲಿ. ಆ್ಯಂಡ್ ಮೆನ್ ಆರ್ ಮೆನ್ ಆಲ್ವೇಸ್. ಸೊ ಫೈನಲಿ ಮೇಡಮ್, ಈ ಒಂದು ಪ್ರಕರಣ ನೋಡಿದಿರಿ, ನಿಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಒಂದು ವಿವರಣೆ ಮಾಡಿದಿರಿ. ಸೊ ದರ್ಶನ್ ಅವ್ರ ಪರವಾಗಿ ಭಾವನವ್ರು ನಿಂತಿದ್ದಾರೆ ಅನ್ನೋಂಥದ್ದು. ಹೌದು, ನಾನು ನಿಲ್ತೀನಿ, ಅವ್ರ ಪರವಾಗಿ ನಿಲ್ತೀನಿ. ನಾನು ಅದೇ ಹೇಳಿದ್ನಲ್ಲ, ಸಂತೋಷಕ್ಕೆ ಮಾತ್ರ ಭಾಗಿಯಾಗಿರೋದು, ದುಃಖದಲ್ಲಿ ಭಾಗಿಯಾಗಲಿಲ್ಲ ಅಂತ ಹೇಳಿದ್ರೆ ಆಗ ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಐ ವಿಲ್ ಸ್ಟ್ಯಾಂಡ್ ಬೈ. ಥ್ಯಾಂಕ್ ಯು. ಎಸ್, ಇದಿಷ್ಟು ಭಾವನಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಗಿಡ್, TV9 ಬೆಂಗಳೂರು.